multiplexer. Okay. So one type what we are going to study is 4:1 multiplexer. 4:1 mux. What's the block diagram for this 4:1 mux? Okay. So 4 input, 1 output. 4:1 ಅಂದ್ರೆ 4 input, 1 output. So ಬ್ಲಾಕ್ ಡಯಾಗ್ರಾಮ್ ಹೇಗೆ ಬರೀಬಹುದು? 4 ಇನ್ಪುಟ್ಗಳು. ನಾವು ಒಂದು ಟೈಪ್ ಆಫ್ ಮಲ್ಟಿಪ್ಲೆಕ್ಸರ್ ಅನ್ನ ಮಾತ್ರ ಇಲ್ಲಿ ನೋಡ್ತಾ ಇದ್ದೇವೆ. 4 ಇನ್ಪುಟ್ಗಳು, ಅದನ್ನ ನಾವು I1, I2, I3 ಮತ್ತು I4 ಹೇಗಾದ್ರೂ ಕರೆಯೋಣ. ABCD ದಾದ್ರೂ ಆಗ್ತದೆ, I1, I2, I3, I4 ಅಂತಾದ್ರೂ ಆಗ್ತದೆ, ಅಥವಾ I0, I1, I2, I3 ಯಾವ್ದಾದ್ರೂ ನೊಟೇಶನ್ ಸರಿ. ನಮಗೆ ಕನ್ವೀನಿಯಂಟ್ ನೊಟೇಶನ್ ಏನಿದೆ ಇನ್ಪುಟ್ಗೆ ಅದನ್ನ ತಗೊಳ್ಳೋಣ. ಇದಿಷ್ಟು ಇನ್ಪುಟ್ಸ್. ಓಕೆ, ಇದೆಲ್ಲವೂ ಇನ್ಪುಟ್ಸ್. ನೆಕ್ಸ್ಟ್ ಔಟ್ಪುಟ್ ಎಷ್ಟು? ಇದು 4:1 ಮಕ್ಸ್. ಅದರಿಂದ ಔಟ್ಪುಟ್ ಒಂದೇ ಒಂದು. ಓಕೆ, ಇದು ಔಟ್ಪುಟ್, ಅದನ್ನ Y ಅಂತ ಕರೆಯೋಣ. ಗೊತ್ತಾಯ್ತು? ಔಟ್ಪುಟ್ ಅನ್ನ Y ಅಂತ ಕರಿತಾ ಇದ್ದೇವೆ. ಈಗ 4:1 ಇನ್ಪುಟ್ಗೆ ನಾವು ಇದನ್ನ ಸೆಲೆಕ್ಟ್ ಮಾಡಬೇಕು ಅಂತ ಆದ್ರೆ ಯಾವ ಇನ್ಪುಟ್ ಅನ್ನ ನಾವು ಔಟ್ಪುಟ್ ಅಲ್ಲಿ ತಗೋಬೇಕು? ಅದನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ನಮಗೆ 2 ಸೆಲೆಕ್ಟ್ ಇನ್ಪುಟ್ಸ್ ಬೇಕು. ಅದನ್ನ S0, S1 ಅಥವಾ S1, S2 ಹೇಗಾದ್ರೂ ಕರೆಯೋಣ. S0, S1 ಅಥವಾ S1, S2 ಅಂತ ಸೆಲೆಕ್ಟ್ ಇನ್ಪುಟ್ಸ್ ಅನ್ನ ಕನ್ಸಿಡರ್ ಮಾಡುವ. ಇದು ಸೆಲೆಕ್ಟ್ ಇನ್ಪುಟ್ಸ್. ಸೊ ಈಗ ಇದಕ್ಕೆ ಒಂದು ಟ್ರುತ್ ಟೇಬಲ್ ಬರೆದು ನಾವು ಇದನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡಬಹುದು, ಲಾಜಿಕ್ ಗೇಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ತರ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ. ಸೊ ಟ್ರುತ್ ಟೇಬಲ್ ಅಲ್ಲಿ 4 ಇನ್ಪುಟ್ಸ್. ಟ್ರುತ್ ಟೇಬಲ್ ಅಲ್ಲಿ ಇನ್ಪುಟ್ಸ್ ನಾವು ಹೀಗೆ ಬರೆಯೋಣ. ಹೀಗೆ ಬೇಡ, ಸೆಲೆಕ್ಟ್ ಇನ್ಪುಟ್ಸ್. ಓಕೆ, S0, S1, S1, S0 ಅಂತ ಬರೀತೇನೆ. S0 ಅನ್ನ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಆಗಿತ್ತು ಕನ್ಸಿಡರ್ ಮಾಡುವ. ಸೊ ಔಟ್ಪುಟ್ ನಮಗೆ ಹೇಗೆ ಬರಬೇಕು? Y ಮಾತ್ರ ಬರೆಯುವ. ಇಲ್ಲಿ ಹೇಗಿದೆ ಇದೀಗ ನೋಡಿ, 2 ಸೆಲೆಕ್ಟ್ ಇನ್ಪುಟ್ಸ್ ಆದ್ರಿಂದ ಪಾಸಿಬಲ್ ಕಾಂಬಿನೇಷನ್ಸ್ 4. ಅದು ಗೊತ್ತು ನಮಗೆ. 0, 0, 0, 1, 0, 0, 1 ಮತ್ತು 1, 1. ಇದು 4 ಪಾಸಿಬಲ್ ಕಾಂಬಿನೇಷನ್ಸ್. ಈಗ ನಮ್ಮಲ್ಲಿ 4 ಇನ್ಪುಟ್ಸ್ ಇದೆ. ಬೇರೆ ಬೇರೆ ರೀತಿಯ ಇನ್ಪುಟ್ಸ್ ಏನಾದ್ರೂ ಯೋಚಿಸುವ. 4 ಇನ್ಪುಟ್ಸ್ ಇದೆ. ಇದರಲ್ಲಿ ಒಂದನ್ನ ರೂಟ್ ಮಾಡ್ಬೇಕು. ಈಗ ಔಟ್ಪುಟ್ಗೆ 4 ಇನ್ಪುಟ್ಸ್ ಇಲ್ಲಿ ರೆಡಿಲಿ ಅವೈಲೇಬಲ್. ನಾವೀಗ ಒಂದನ್ನ ಔಟ್ಪುಟ್ಗೆ ರೂಟ್ ಮಾಡ್ಬೇಕು ಅಂತಾದ್ರೆ ಆಗ ಈ ಸೆಲೆಕ್ಟ್ ಇನ್ಪುಟ್ ಒಂದ್ ರೀತಿಯ ಸ್ವಿಚ್. ಇದು ಈ ಸೆಲೆಕ್ಟ್ ಇನ್ಪುಟ್ ಅನ್ನ ಯೂಸ್ ಮಾಡಿಕೊಂಡು ಯಾವ್ದು ಬೇಕೋ ಆ ಇನ್ಪುಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೇವೆ. ಸೊ ಇಲ್ಲಿ ಈಗ 0, 0 ಆದ್ರೆ S0, S1 ವ್ಯಾಲ್ಯೂ 0, 0 ಆದ್ರೆ ಇದು ನಮಗೆ ಬಿಟ್ಟದ್ದು. ಹೇಗ್ ಬೇಕಾದ್ರೂ ನಾವು ಅದನ್ನ ಡಿಸೈನ್ ಮಾಡ್ಕೋಬಹುದು. ಸೊ ಇದು 0, 0 ಆದ್ರೆ ನಾನು ಹೇಳ್ತೇನೆ I1 ಔಟ್ಪುಟ್ ಅಲ್ಲಿ ಬರ್ಬೇಕು. ಅಂದ್ರೆ ಫಸ್ಟ್ ಇನ್ಪುಟ್ ಔಟ್ಪುಟ್ ಅಲ್ಲಿ ಸಿಗ್ಬೇಕು. ಓಕೆ, 0, 1 ಆದ್ರೆ I2 ಸಿಗ್ಬೇಕು. 0, 1, 0 ಆದ್ರೆ I3 ಔಟ್ಪುಟ್ ಅಲ್ಲಿ ಸಿಗ್ಬೇಕು. 1, 1 ಆದ್ರೆ I4 ಔಟ್ಪುಟ್ ಅಲ್ಲಿ ಅವೈಲೇಬಲ್ ಆಗ್ಬೇಕು ನಮ್ಗೆ. ಓಕೆ, ಸೊ ಇಲ್ಲಿಗ Y ಅಂದ್ರೆ ಏನಾಯ್ತು? ಇದೆರಡು 0 ಆದಾಗ I1 ಬಂತು. ಈ I1 ವ್ಯಾಲ್ಯೂ 0 ಆಗಿರ್ಬೋದು, 1 ಆಗಿರ್ಬೋದು, ದಟ್ ಇಸ್ ಡಿಫರೆಂಟ್. ಓಕೆ, ಅಂತೂ ಇಲ್ಲಿ ಏನಾದ್ರೂ ವ್ಯಾಲ್ಯೂ ಇದ್ದದ್ದು ಅದು ನಮ್ಗೆ ಇಲ್ಲಿ ಸಿಗ್ಬೇಕು, ಔಟ್ಪುಟ್ ಅಲ್ಲಿ ಸಿಗ್ಬೇಕು. ಸೊ ಇದಕ್ಕೆ ಈಗ ಈಕ್ವೇಶನ್ ಹೇಗ್ ಬರೆಯೋದು? ಲಾಜಿಕಲ್ ಈಕ್ವೇಶನ್ ಹೇಗ್ ಬರೆಯೋದು? Y is equal to, ನಾವು ಇದನ್ನೆಲ್ಲ ಮಿನ್ ಟರ್ಮ್ ಆಗಿ ಯೋಚಿಸೋಣ. ಈಗ I1, I2, I3, I4 ಅದು 0 ಆಗ್ಲಿ 1 ಆಗ್ಲಿ ನಾವು ಅದನ್ನ ಮಿನ್ ಟರ್ಮ್ ಆಗಿ ಯೋಚಿಸೋಣ. ಸೊ ಎಲ್ಲವೂ ಮಿನ್ ಟರ್ಮ್ ಆದ್ರಿಂದ ನಾವು ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್, ಸಾಫ್ಟ್ ಫಾರ್ಮ್ ಅಲ್ಲಿ ಬರೀಬೇಕು ಅದನ್ನ ಈಗ. ಸೊ I1 ಮತ್ತು S1
ಎಸ್ ನಾಟ್ ಎರಡು 0 ಆಗಿದೆ. ಸೊ ಮಿನ್ ಟರ್ಮ್ ಬರೆಯುವಾಗ 0 ಇದ್ರೆ ನಾವು ಯಾವಾಗ್ಲೂ ಆ ಲಿಟ್ರಲ್ಲಿನ ಅಥವಾ ವೇರಿಯೇಬಲಿನ ಕಾಂಪ್ಲಿಮೆಂಟ್ ಬರೀತೇವೆ ಅಥವಾ ಇನ್ವರ್ಷನ್ ಬರೀತೇವೆ. ಸೊ ಇದೇನಾಯ್ತು ಈಗ ಎಸ್ ನಾಟ್ ಕಾಂಪ್ಲಿಮೆಂಟ್ S1 ಕಾಂಪ್ಲಿಮೆಂಟ್. I1 ವ್ಯಾಲ್ಯೂ ನಮಗೆ 1 0 ಅಂತ ಗೊತ್ತಿಲ್ಲ. ಯೂಶುವಲಿ ಮಿನ್ ಟರ್ಮ್ ಬರೆಯೋದು ನಾವು ಆ ವ್ಯಾಲ್ಯೂ 1 ಆದ್ರೆ, ಬಟ್ ಇಲ್ಲಿ ಈಗ ಅದು 1 0 ಅಂತ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಸುಮ್ನೆ ನಾವು I1 ಅಂತ ಬರೆದು ಬಿಡೋಣ. ಓಕೆ, I1 0 ಆದ್ರೆ ಇದು ಹೋಲ್ ಟರ್ಮ್ 0 ಆಗ್ತದೆ, ಯಾಕೆಂದ್ರೆ ಪ್ರಾಡಕ್ಟ್ I1 1 ಆದ್ರೆ S ನಾಟ್ ಕಾಂಪ್ಲಿಮೆಂಟ್ S1 ಕಾಂಪ್ಲಿಮೆಂಟ್ ಆಗ್ತದೆ. ಸೊ ಒಂದಕ್ಕಾಯ್ತು. ನೆಕ್ಸ್ಟ್ ಸೆಲೆಕ್ಟ್ ಇನ್ಪುಟ್ 0 1 ಆಗುವಾಗ S ನಾಟ್ 1 S1 0 ಆದ್ರಿಂದ S1 ಕಾಂಪ್ಲಿಮೆಂಟ್ I2. ಎಲ್ಲ ಪ್ರಾಡಕ್ಟ್ ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್ ಬರೀತಾ ಇದ್ದೇವೆ, ಸಾಫ್ಟ್ ಫಾರ್ಮ್ ಪ್ಲಸ್ ಕೆಳಗ್ ಬರೀತೇನೆ. ನೆಕ್ಸ್ಟ್ ಇದು S ನಾಟ್ 0, ಸೊ S ನಾಟ್ ಕಾಂಪ್ಲಿಮೆಂಟ್ S1 1 S1 I3, ಹಾಗೆ ಫೋರ್ತ್ಗೆ S ನಾಟ್ S1 ಎರಡು 1 I4. ಓಕೆ, ಇದು ಲಾಜಿಕಲ್ ಎಕ್ಸ್ಪ್ರೆಷನ್. ಮಲ್ಟಿಪ್ಲೆಕ್ಸರಿಗೆ ಲಾಜಿಕಲ್ ಎಕ್ಸ್ಪ್ರೆಷನ್ ಟೇಬಲ್ ಇಂದ ಬರೀತಾ ಇದ್ದೇವೆ. ಲಾಜಿಕಲ್ ಎಕ್ಸ್ಪ್ರೆಷನ್ ಇದೇನ್ ಮಾಡ್ತಾ ಇದೆ ಈಗ, ಒಂದನ್ನ ರೂಟ್ ಮಾಡಿ ಹೀಗೆ ಕೊಡ್ತಾ ಇದೆ. ಓಕೆ, ಇಷ್ಟೊಂದು ಮಲ್ಟಿಪಲ್ ಇನ್ಪುಟ್ಸ್ ಇದೆ, ಅದರಲ್ಲಿ ಒಂದನ್ನ ಔಟ್ಪುಟ್ ಅಲ್ಲಿ ಅವೈಲೇಬಲ್ ಆಗುವ ಹಾಗೆ ಮಾಡ್ತಾ ಇದೆ. ಅರ್ಥ ಆಗ್ತಾ ಉಂಟು? ಸೊ ನೆಕ್ಸ್ಟ್ ಇದಕ್ಕೀಗ ಈ ಲಾಜಿಕಲ್ ಎಕ್ಸ್ಪ್ರೆಷನ್ ಗೆ ನಾವು ಬೇಸಿಕ್ ಗೇಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಲಾಜಿಕಲ್ ಡಯಾಗ್ರಾಮ್ ಬರೀಬೇಕು. ಓಕೆ, ಸೊ ಎರಡು ಸೆಲೆಕ್ಟ್ ಇನ್ಪುಟ್ಸ್ ಇದೆ, 4 ಇನ್ಪುಟ್ಸ್ ಇದೆ. I1 I2 I3 I4 4 ಇನ್ಪುಟ್ಸ್ ಮತ್ತು 2 ಸೆಲೆಕ್ಟ್ ಇನ್ಪುಟ್ಸ್. ಆ ಸೆಲೆಕ್ಟ್ ಇನ್ಪುಟ್ಸ್ ಇನ್ವರ್ಷನ್ ಉಂಟು, ಡೈರೆಕ್ಟ್ ಇನ್ಪುಟ್ ಉಂಟು. ಆದ್ರಿಂದ ನಾವು ಇಲ್ಲಿ ಈಗ ಯಾವ್ಯಾವ ಗೇಟ್ ಗಳನ್ನ ಯೂಸ್ ಮಾಡಬೇಕು, S ನಾಟ್ ಕಾಂಪ್ಲಿಮೆಂಟ್ ಇರೋದ್ರಿಂದ ಒಂದು ನಾಟ್ ಗೇಟ್ ಬೇಕಾಗ್ತದೆ, S1 ಕಾಂಪ್ಲಿಮೆಂಟ್ ಇರೋದ್ರಿಂದ ಇನ್ನೊಂದು ನಾಟ್ ಗೇಟ್ ಬೇಕು, ಆಮೇಲೆ ಇದಿಷ್ಟು ಪ್ರಾಡಕ್ಟ್ ಆದ್ರಿಂದ ಆಂಡ್ ಗೇಟ್ ಬೇಕು, ಈ ಪ್ಲಸ್ ಸಿಂಬಲ್ ಇರೋದ್ರಿಂದ ಆರ್ ಗೇಟ್ ಕೂಡ ಬೇಕಾಗ್ತದೆ. ಓಕೆ, ಸೊ ಇದಿಷ್ಟನ್ನೇ ಯೂಸ್ ಮಾಡಿಕೊಂಡು ನಾವು ಇದಕ್ಕೆ ಒಂದು ಲಾಜಿಕಲ್ ಸರ್ಕ್ಯೂಟ್ ಅನ್ನ ಬರೆಯುವ. ಇದು ಬ್ಲಾಕ್ ಡಯಾಗ್ರಾಮ್ ಆಯ್ತು, ಲಾಜಿಕಲ್ ಸರ್ಕ್ಯೂಟ್. ಹೀಗೆ ಬರೀತೇನೆ. ಇದು ನಾಟ್ ಗೇಟ್, ಇಲ್ಲೊಂದು ನಾಟ್ ಗೇಟ್. ಓಕೆ, ಒಂದು S ನಾಟ್, ಇನ್ನೊಂದು S1. ಸೊ ಇದು S ನಾಟ್ ಕಾಂಪ್ಲಿಮೆಂಟ್ ಆಯ್ತು, ಇದರ ಔಟ್ಪುಟ್. ಇದು S1 ಕಾಂಪ್ಲಿಮೆಂಟ್ ಆಯ್ತು. ನೆಕ್ಸ್ಟ್ ಇದನ್ನು ಕೂಡ ಹೀಗೆ ತಗೊಳ್ಳೋಣ. ಬೇಕಾದಲ್ಲಿ ನಾವಾಗ ಇನ್ಪುಟ್ಸ್ ತಗೊಳ್ಳಿಕ್ಕಾಗ್ತದೆ. ಈ ಆರ್ ಗೇಟ್ ಗಳನ್ನ ಫಸ್ಟ್ ಬರ್ಕೊಳ್ಳುವ. ಈ ಆಂಡ್ ಗೇಟ್ ಗಳನ್ನ ಫಸ್ಟ್ ಬರ್ಕೊಳ್ಳುವ. ಒಂದು ಆಂಡ್ ಗೇಟ್, ಇದು ಇನ್ನೊಂದು ಆಂಡ್ ಗೇಟ್, ಇದು ಥರ್ಡ್ ಆಂಡ್ ಗೇಟ್ ಮತ್ತು ಇದು ಫೋರ್ತ್ ಆಂಡ್ ಗೇಟ್. ಈ ಆಂಡ್ ಗೇಟ್ ಗಳಿಗೆ 3 ಇನ್ಪುಟ್ಸ್ ಇದೆ. ಓಕೆ, 4 ಆಂಡ್ ಗೇಟ್ ಗಳಿಗೆ 3 ಇನ್ಪುಟ್ಸ್ ಇದೆ. ಒಂದು ಆಂಡ್ ಗೇಟ್, ಇನ್ನೊಂದು ಆಂಡ್ ಗೇಟ್, ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, 3ನೇ ಆಂಡ್ ಗೇಟ್, 4ನೇ ಆಂಡ್ ಗೇಟ್. ಓಕೆ, ಸೊ ಫಸ್ಟ್ ಆಂಡ್ ಗೇಟ್ ಗೆ ಇನ್ಪುಟ್ಸ್ S ನಾಟ್ ಕಾಂಪ್ಲಿಮೆಂಟ್ S1 ಕಾಂಪ್ಲಿಮೆಂಟ್. S ನಾಟ್ ಕಾಂಪ್ಲಿಮೆಂಟ್ ಇಲ್ಲಿಂದ ತಗೊಳ್ಳುವ, S1 ಕಾಂಪ್ಲಿಮೆಂಟ್ ಇಲ್ಲಿಂದ ತಗೊಳ್ಳುವ. ಓಕೆ, ಆಮೇಲೆ ಇನ್ನೊಂದು ಇನ್ಪುಟ್ I1, ಅದು ಡೈರೆಕ್ಟ್ ಇಟ್ಟುಕೊಳ್ಳುವ. ಓಕೆ, ಇದು ಫಸ್ಟ್ ಈ ಗೇಟ್ ಆಯ್ತು. ಇದು ನೆಕ್ಸ್ಟ್ ಇದಕ್ಕೆ ಸೆಕೆಂಡಿಗೆ S ನಾಟ್ ಡೈರೆಕ್ಟ್, ಇದು ಕಾಂಪ್ಲಿಮೆಂಟ್ ಇಂದ ತಗೊಳ್ಬೇಕಿತ್ತು, ಇಲ್ಲಿಂದ ತಗೊಳ್ಬೇಕು. S ನಾಟ್ ಡೈರೆಕ್ಟ್
ನೆಕ್ಸ್ಟ್ S1 ಕಾಂಪ್ಲಿಮೆಂಟ್ ಅಂದ್ರೆ ಇದೇ ಲೈನ್ S1 ಕಾಂಪ್ಲಿಮೆಂಟ್. ಓಕೆ, ಮತ್ತೆ I2. ಥರ್ಡ್ ಗೇಟಿಗೆ S0 ಕಾಂಪ್ಲಿಮೆಂಟ್. S0 ಕಾಂಪ್ಲಿಮೆಂಟ್ ಇದು ಬರೀ ಇವಾಗ ನೋಡ್ಕೊಳ್ಳಿ, ಇನ್ವರ್ಷನ್ ಮತ್ತು ನಾನ್ ಇನ್ವರ್ಟೆಡ್ ಇನ್ಪುಟ್. S1 ಅಂದ್ರೆ ಇದು, ಮತ್ತು ಥರ್ಡ್ ಇನ್ಪುಟ್ ಅದಕ್ಕೆ I3. ಹಾಗೆ ಫೋರ್ತ್ ಗೇಟಿಗೆ S0 S1 ಇದು S0, ಇದು S1 ಇಲ್ಲಿಗೆ ಸಾಕು ಇದು. ಸೊ S1 ಇದು, ಇನ್ನೊಂದು ಇನ್ಪುಟ್ I4. ಓಕೆ, ಇದಿಷ್ಟನ್ನ ನಾವು 1 2 3 4 ಓಕೆ 4 ಇನ್ಪುಟ್ಸ್ ಇರುವಂತ ಒಂದು ಆರ್ ಗೇಟಿಗೆ ಕೊಡಬೇಕು. ಸೊ ಇದರ ಔಟ್ಪುಟ್ ಗಳನ್ನ ನಾವು 4 ಇನ್ಪುಟ್ಸ್ ಇರುವಂತ ಒಂದು ಆರ್ ಗೇಟಿಗೆ ಕನೆಕ್ಟ್ ಮಾಡುವ. ಸೊ ನಾವು ಬರ್ದಂತ ಎಕ್ಸ್ಪ್ರೆಷನಿನ ಲಾಜಿಕ್ ಸರ್ಕ್ಯೂಟ್ ಇದು. ಇದಿಷ್ಟರ ಒಟ್ಟಿಗೆ ಯೂಶುವಲಿ ಮಲ್ಟಿಪ್ಲೆಕ್ಸರ್ IC ಅನ್ನ ಎನೇಬಲ್ ಮಾಡ್ಲಿಕ್ಕೆ ಒಂದು ಸ್ಟ್ರೋಬ್ ಅಥವಾ ಎನೇಬಲ್ ಇನ್ಪುಟ್ ಅಂತ ತಗೊಳ್ತಾರೆ. ಓಕೆ, ಯೂಶುವಲಿ ಆ ಎನೇಬಲ್ ಇನ್ಪುಟ್ ನಾಟ್ ಗೇಟ್ ಆಗಿರ್ತದೆ, ಐ ಮೀನ್ ಇನ್ವರ್ಟೆಡ್ ಆಗಿರ್ತದೆ, ಹೀಗಿರ್ತದೆ. ಇದು ಎನೇಬಲ್, ಅದು ಆಕ್ಟಿವ್ ಲೋ ಅಂತ ಕರಿತೇವೆ ನಾವು. ಇದೆಲ್ಲವೂ ಎನೇಬಲ್ ಆಗ್ಬೇಕು ಅಂತ ಆದ್ರೆ ಒಂದು ಎನೇಬಲ್ ಇನ್ಪುಟ್ ಬೇಕು. ಆ ಆಕ್ಟಿವ್ ಲೋ ಇನ್ಪುಟ್ ಅನ್ನ ಎಲ್ಲ ಗೇಟ್ಗಳಿಗೆ ಹೀಗೆ ಕನೆಕ್ಟ್ ಮಾಡಬಹುದು. ಓಕೆ, 4 ಗೇಟ್ಗಳಿಗೆ ಹೀಗೆ ಕನೆಕ್ಟ್ ಮಾಡಿ ಕೂಡ ನಿಮಗೆ ಇದರ ಲಾಜಿಕ್ ಸರ್ಕ್ಯೂಟ್ ಸಿಗ್ಬಹುದು. ಇದಿಲ್ಲದಿದ್ರೂ ಪರವಾಗಿಲ್ಲ, ಇದ್ರೂ ಪರವಾಗಿಲ್ಲ. ಓಕೆ, ಸೊ ಇದು 4:1 ಮಲ್ಟಿಪ್ಲೆಕ್ಸರಿನ ಸರ್ಕ್ಯೂಟ್ ಡಯಾಗ್ರಾಮ್. ಏನೋ ಡೌಟ್ ಇದೆಯಾ? ನಾವು ಹೇಗೆ ಬಿಲ್ಡ್ ಮಾಡಿದ್ದು ಮತ್ತು ಅದನ್ನ ಹೇಗೆ ಲಾಜಿಕ್ ಸರ್ಕ್ಯೂಟ್ ಅನ್ನ ಬರ್ದೇವು, ಏನೋ ಡೌಟ್ ಇದ್ರೆ ಹೇಳಿ.